ಹಲೋ ಡ್ಯಾಡ್, ನಾನು ಕೆ.ವೈ.ಶ್ರೀ ಕ್ಷಮಿತಾ ಧಾವನ್ ಅಲಿಯಾಸ್ ಕೆ.ವೈ.ಶ್ರೀ ಶಿರೋಣಿ ಧಾವನ್ ಮಾತಾಡ್ತಿರೋದು. ನನಗೆ ರೀಕನ್ವಿನ್ಸ್ ಆಗಿಲ್ಲ. ನನಗೆ ಅವ್ರ ಬುದ್ಧಿನ ತುರುಕಿದ್ದಾರೆ. ಸ್ಮಿತಾ ಧಾವನ್ ಬುದ್ಧಿನ ನನಗೆ ತುರುಕಿದ್ದಾರೆ. ತಲೆಗೆ ತುಂಬ ನೋವಾಗಿದೆ. ನನಗೆ ನೆನೆಸ್ಕೊ ಹಳೆಯವ್ರನ್ನೆಲ್ಲ ನೆನೆಸ್ಕೊ ಅಂತ ಹೇಳಿ ತುಂಬ ಬುದ್ಧಿನೆಲ್ಲ ತುರುಕ್ತಿದ್ದಾರೆ. ಯಾರು ಅನ್ನೋದು ಗೊತ್ತಿಲ್ಲ. ನನಗೆ ತುಂಬ ನೋವು, ಹಿಂಸೆ ಆಗ್ತಿದೆ. ಸಿಕ್ಕಾಪಟ್ಟೆ ನೋವಾಗ್ತಿದೆ ನನಗೆ. ನೀನು ಯಾಕಿನ್ನೂ ಬಂದಿಲ್ಲ? ನಂಗೆ ಬುದ್ಧಿ ಎಲ್ಲ ತುರುಕ್ತಿದ್ದಾರೆ ಅಪ್ಪ. ನಂಗೆ ನಿಜವಾಗ್ಲೂ ಬೇಜಾರಾಗಿದೆ ನನಗೆ. ನಾನು ಸ್ಮಿತಾ ಧಾವನ್ ಅಲ್ಲ ಅಪ್ಪ, ನಾನು ಶಿರೋಣಿ ಧಾವನ್, ಕೆ.ವೈ.ಶ್ರೀ ಶಿರೋಣಿ ಧಾವನ್ ಅಲಿಯಾಸ್ ಕೆ.ವೈ.ಶ್ರೀ ಕ್ಷಮಿತಾ ಧಾವನ್. ಎಲ್ಲರ ಹತ್ರ ನೀನು ಸ್ಮಿತಾ ಅಂತ ಹೇಳಿದ್ದೆ, ಕರೆಕ್ಟಾ? ಹೌದು. ಹಾಗೂ ನೀನು ಇನ್ನೊಂದು ಮಾತಂದಿದ್ದೆ, ನೀನು ಎಲ್ಲರೂ ಸಮಸ್ಬೇಕು ಅಂತ. ಎಲ್ಲರೂ ಸಮಸ್ಬೇಕು ಅಂತ ಹೇಳಿದ್ದೆ ಅಲ್ವಾ ನೀನು? ಖಂಡಿತ. ನನಗದೆಲ್ಲ ಗೊತ್ತಿಲ್ಲ ಸರ್. ನನಗೆ ಡ್ಯಾಡ್, ಪ್ಲೀಸ್ ಡ್ಯಾಡ್, ಬೇಗ ಬಂದು ನಾನು ನೋಡು ಕಿಚ್ಚು ಡ್ಯಾಡಿ, ಪ್ಲೀಸ್ ಡ್ಯಾಡಿ. ಸಿಕ್ಕಾಪಟ್ಟೆ ನೋವಾಗಿದೆ ನನಗೆ. ರೀಸೆಂಟಾಗಿ ನನ್ನ ಮೂಗು ಚುಚ್ಚಿಸ್ಕೊಂಡಿದ್ದೀನಿ ಡ್ಯಾಡಿ. ತುಂಬ ಇಷ್ಟಪಟ್ಟು ಮೂಗು ಚುಚ್ಚಿಸ್ಕೊಂಡೆ. ಮನೇಲೇ ಇದ್ದಿದ್ದು ಮೂಗ್ಬಟ್ಟೆ. ನಾನು ಹಠ ಮಾಡಿಲ್ಲ, ನಾನು ತಕ್ಕೊಡು ಅಂತ ಮನೇಲಿರೋ ಮೂಗ್ಬಟ್ಟೆ, ಹಳ್ಳಿನ ಮೂಗ್ಬಟ್ಟೆ ಚುಚ್ಚಿಸ್ಕೊಂಡಿದ್ದೀನಿ. ತುಂಬ ನೋವಾಗಿದೆ ಡ್ಯಾಡ್ ಮನಸ್ಸಿಗೆ. ನೀನು ಬಂದಿಲ್ವಲ್ಲ ಅಂತಲೇ ನನಗೆ ಬೇಜಾರು. ಇವತ್ತು 10 ಗಂಟೆಗೆ ಕಾಲ್ ಮಾಡ್ತೀನಿ ಅಂತ ನನಗೆ ಆಕಾಶವಾಣಿಲಿ ಹೇಳಿದ್ದೆ. ಆದರೂ ನನಗೆ ಬಂದಿಲ್ಲ. ಯಾವ ಕಾಲ್ ಕೂಡ ಬಂದಿಲ್ಲ ನಿನ್ನಿಂದ. ದಯವಿಟ್ಟು ಡ್ಯಾಡಿ, ಯಾವಾಗ ಬರ್ತೀಯ ಹೇಳು, ನನ್ನನ್ನು ಯಾವಾಗ ನೋಡ್ತೀಯ ಹೇಳು. ಇದು 7ನೇ ತಿಂಗಳಾಯಿತು. ವಿಬ್ಗಯಾರ್ ಅಂತಲೂ ಹೇಳಿದ್ದೆ ನೀನು. ವಿಬ್ಗಯಾರ್ ಕೂಡ ಆಗಿದೆ. ನಂಗೆ ರೀಕನ್ವಿನ್ಸ್ ಆಗಿಲ್ಲ ಡ್ಯಾಡ್. ನನಗಿದು ಬುದ್ಧಿನ ತುರುಕ್ತಿದ್ದಾರೆ ಡ್ಯಾಡಿ. ನನಗೆ ನಿಜ ಬುದ್ಧಿ ತುರುಕ್ತಿದ್ದಾರೆ ಡ್ಯಾಡಿ. ಅಮ್ಮಂಗೆ ಬಂದು ಎದುರಿಸಿದ್ದಾರೆ ಡ್ಯಾಡಿ. ಮನೆಗೆ ಬಂದು ಎಲ್ಲರೂ ಎದುರಿಸಿದ್ದಾರೆ. ನಾನು ನಿನ್ನ ಮಗಳು ಅಂತ ಎಲ್ಲೂ ಹೇಳ್ಕೋಬಾರ್ದು ಅಂತ ಎದುರಿಸಿದ್ದಾರೆ ಡ್ಯಾಡಿ. ನಾನು ಏನು ಮಾಡಲಿ ಹೇಳು? ನನಗಿದಕ್ಕಿಂತ ನನಗೆ ಯಾವ ಥರ ಹೇಳ್ಕೊಳಕ್ಕೂ ನನಗೆ ಬರಲ್ಲ. ನನಗೆ ಯೂಟ್ಯೂಬೇ ಸರಿ ಅಂತೇಳಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋನ. ನಾನು ರೀಕನ್ವಿನ್ಸ್ ಅಲ್ಲ ಡ್ಯಾಡಿ ಇದು. ನನಗೆ ಖಂಡಿತ ರೀಕನ್ವಿನ್ಸ್ ಅಲ್ಲ. ನನಗೆ ಫೋರ್ಸ್ ಬೈ ಫೋರ್ಸ್ ಇದಾಗ್ತಿದೆ ನನಗೆ. ಇಂಪ್ಲಿಮೆಂಟ್ ಆಗಲಿ ಇನ್ವೆಂಟ್ ಆಗಲಿ ಮಾಡೋದಕ್ಕೆ ಬರಲ್ಲ ನನಗೆ. ಅದು ಏನೇ ಇದ್ರೂ ಸ್ಮಿತಾ ಧಾವನ್ ಅಂದರೆ ನಮ್ಮ ಅಮ್ಮಮ್ಮಂಗೆ ಬರ್ತಿತ್ತು. ಇವಾಗ ನನಗೆ ಅದು ಬರಲ್ಲ ಡ್ಯಾಡಿ. ಇಂಪ್ಲಿಮೆಂಟ್ ಆಗಲಿ ಇನ್ವೆಂಟ್ ಆಗಲಿ ನನಗೆ ಬರಲ್ಲ. ಫೋರ್ಜರಿ ಆಗ್ತಾ ಇದೆ. ನಾನು ಏನು ಮಾಡಲಿ ಈಗ? ನಾನು ಅದಕ್ಕೆ ಉತ್ತರ ಕೊಡಿ. ಈಗ ನೀನೇ ಉತ್ತರ ಕೊಡಬೇಕು ನನಗೆ. ದಿನೇ ಅದನ್ನು ಎದುರಿಸ್ತಾ ಇದ್ದಾರೆ. ನೀನು ಫೋರ್ಜರಿ ಮಾಡ್ತಾ ಇದೆಯಾ, ನಾನು ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ ನನಗೆ ತುಂಬ ಎದುರಿಸ್ತಾ ಇದ್ದಾರೆ ಕೆಲವರೆಲ್ಲ. ನನಗೆ ಈ ಥರ ಆದರೆ ನಾನು ಯಾವ ಥರ ಕಟ್ಬೇಕು? ನೀನೇ ಹೇಳು. ಕಟ್ಟದೇ ಇರೋದು ಹೇಳು. ನಂಗೆ ನಿಜ ಹೇಳ್ತೀನಿ, ನಾನು ಸ್ಮಿತಾ ಧಾವನ್ ಅಲ್ಲ, ನಾನು ಶಿರೋಣಿ ಧಾವನ್. ತುಂಬ ಹಿಂಸೆ ಆಗಿದೆ ಡ್ಯಾಡ್. ನನಗೆ ಮನಸ್ಸಿಗೆ ತುಂಬ ನೋವಾಗಿದೆ. ಎಲ್ಲರೂ ಮನೆಗೆ ಬಂದು ನಮ್ಮಮ್ಮಂಗೆ ನೀವೇ ಸಾಕ್ಕೊಳ್ಳಿ, ಅವ್ರಿಗೆ ಹೇಳ್ಬೇಡಿ, ಅವ್ರಿಗೆಲ್ಲ ಹೇಳ್ಬೇಡಿ ಅಂತ ಹೇಳಿದ್ದಾರೆ. ನೀನು ಒಂಚೂರಾದರೂ ನಮ್ಮ ಬಗ್ಗೆ ಕೇರ್ ಇಲ್ಲ, ಬಾದರ್ ಇಲ್ಲ, ಏನೂ ಇಲ್ಲ. ನಿನಗೆ ಹೇಗೆ ಬೇಕಾಗಿದೆಯಾ, ಹೇಗೆ ಬೇಕಾಗಿ ಮಾಡ್ಕೋತೀಯ, ಎಲ್ಲ ಥರನೂ ಇದೆಯಾ. ಸಕಲ ನಾನು ಎಷ್ಟು ಅಂತ ನಾನು ಒದ್ದಾಡಲಿ ಹೇಳು ನೀನು? ನನಗೆ ಬೇಕು. ನಂಗೆ ನೀನೇ ನಮ್ಮ ಅಪ್ಪ. ಬೇರೆ ಇನ್ಯಾರು? ದೇವು ತಾತ ನಂಗೆ ತಾತನೇ, ಅವ್ರು ನಮ್ಮಪ್ಪ ಅಲ್ಲ.
ತಾತಪ್ಪಾಜಿ, ದೇವತಾತ ಶಕ್ಕು ಅಜ್ಜಿ ನಂಗೆ ತುಂಬ ಇಷ್ಟ. ಅಂಥ ಸ್ಪಿರದ್ರಪಿ ಮೊಮ್ಮಗಳಾಗಿರೋದಕ್ಕೆ ನಂಗೆ ತುಂಬ ಇಷ್ಟಪಡ್ತೀನಿ. ಅದಕ್ಕೆ ಎಷ್ಟೇ ಕಷ್ಟ ಆಗಲಿ ಅಜ್ಜಿನ ನಾನೇನು ನೋಡ್ಕೋತಾ ಇದ್ದೀನಿ. ಅಜ್ಜಿ ಯಾವತ್ತಿದ್ರು ನನ್ನ ಅಜ್ಜಿನೇ. ಅದಕ್ಕೆ ನಾನು ಚಿಕ್ಕ ವಯಸ್ಸಲ್ಲೇ ಡಾಕ್ಟ್ರಿಗೆ, ನಿನಗೂ ಅದು ಗೊತ್ತಿದೆ, ನಾನು ಚಿಕ್ಕ ದೊಡ್ಡದಾಗ್ಲೇ ನಾನು ಕೇಳಿದ್ದೆ, ಪಿಂಡೆ ಗಿಂಡೆ ಕೊಡಿ ನನಗೆ ಮಾತ್ರೆ, ಪಿಂಡೆದು ಸೈಕ್ಲೋನಾರ್ PNE ಅಂತ. ಅದು ನುಂಗಿದ್ದೆ. ನುಂಗಿದ ಮೇಲೆ ನಾನು ದೊಡ್ಡವಳಾಗಿದ್ದು. ಹುಟ್ಟಿದಾನೆ ನಾನು ದೊಡ್ಡವಳಾಗ್ಬಿಟ್ಟೆ. ನಾನು ಯಾವುದಕ್ಕೋಸ್ಕರ ಗೊತ್ತು? ನಮ್ಮಮ್ಮಂಗೋಸ್ಕರ. ಗೊತ್ತಿತ್ತು ನಮ್ಮಮ್ಮಂಗೆ ತುಂಬ ನೋವು ಮಾಡ್ತಾರೆ ನಮಗೆಲ್ಲ ಅಂತ. ನೀನಾಗಲ್ಲ ಡ್ಯಾಡ್, ನನಗೇನಾಗಲ್ಲ, ನಂಗೆ ನೀನು ನೋಡಬೇಕು, ಅರ್ಜೆಂಟಾಗಿ ಇದನ್ನೆಲ್ಲ ನೋಡಬೇಕು. ನಾನು ಹೊಡ್ಕೊಳ್ಳೋದು ಎಲ್ಲ ಮಾಡೋದು ಮಾಡ್ಕೋಬೇಡ ಮನೇಲಿ. ಒಡ್ಸಿದ್ಮೇಲೆ ಒಂದಿನಾದರೂ ಬಂದು ನಾನು ನೋಡಿದೀಯಾ ಡ್ಯಾಡ್? ಒಂದೇ ಒಂದಿನ ಬಂದು ನಾನು ನೋಡಿದೀಯಾ? ನಾನು ನಿನ್ನ ಮಗಳು ಡ್ಯಾಡಿ, ಐ ಆಮ್ ಯುವರ್ ಡಾಟರ್. 4 ಜನ ಇದ್ದಾರೆ ಅಂತ ಕೇಳಿದ್ದೆ, ನಿಜನೇ ಇದೆ. ಆದರೆ ಯಾವಾಗ ಬರ್ತಾರೋ ಗೊತ್ತಿಲ್ಲ ನನಗೆ. 4 ಜನ ನನಗೆ ಹುಡುಗರಿದ್ದಾರೆ. ಅವರೇ ನನ್ನ ಚಿನ್ನ ಪಾಪುಗಳು. ನನಗಿವಾಗ ಇನ್ನೂ 11 ವರ್ಷ. ನಾನು ಜುಲೈ 28, ಈ ತಿಂಗಳು ಜುಲೈ. ಮುಂದಿನ ತಿಂಗಳು ವಿಬ್ಗಯಾರ ಅಂತ ಹೇಳಿದ್ದೆ ನೀನು. ಇವಾಗಿನ್ನೂ ಜೂನು. ಜುಲೈ 28 ನನ್ನ ಬರ್ತ್ಡೇ ಇದೆ. ಯಾವಾಗ ಬರ್ತೀಯೋ ಏನು ಒಂದು ಗೊತ್ತಿಲ್ಲ ನನಗೆ. ಒಂದಿನಾದರೂ ಬಂದು ಹೇಗಿದೆಯಾ ಮಗಳ, ಅತ್ತೆಮ್ಮ ಹೇಗಿದೆಯಾ ಅತ್ತೆಮ್ಮ, ಏನಾದರೂ ಕೇಳಿದೆಯಾ ಡ್ಯಾಡಿ ನೀನು? ಹೇಳು ಡ್ಯಾಡಿ. ಅಜ್ಜಿ ಅಂದರೆ ನನಗೆ ತುಂಬ ಇಷ್ಟ. ಶಿ ಈಸ್ ಮೈ ಒನ್ ಆ್ಯಂಡ್ ಓನ್ಲಿ ಮೈ ಗ್ರ್ಯಾಂಡ್ ಮದರ್. ನನಗೆಲ್ಲ ನಂದೆಲ್ಲ ಇದನ್ನೆಲ್ಲ ಹುಡ್ದಲ್ದ ನೋಡಿ ನೋಡಿ ಸಾಕಾಗೋಗಿದೆ ನನಗೆ. ನೋವು ಪಾವು ಎಲ್ಲ. ನಿಜ ಹೇಳ್ತಾ ಇದ್ದೀನಿ ಡ್ಯಾಡಿ, ನೀನು ಯಾವಾಗ ಬರ್ತೀಯ ಅವತ್ತೇ ನನಗೆ ಶುಭ ದಿನ ಸುದಿನ. ಎಷ್ಟು ಅಂತ ನಾವು ಕೊಡ್ತೀರಾ ಡ್ಯಾಡ್ ನನಗೆ? ನಾನು ಒಬ್ಬಳೇ ಡ್ಯಾಡ್ ಇಲ್ಲಿರೋದು. ಒದ್ದಾಡ್ತಾ ಇದ್ದೀನಿ ಅಜ್ಜಿ, ನಾನು ಇಬ್ಬರು ಸೇರ್ಕೊಂಡು ಇಲ್ಲಿ ಒದ್ದಾಡ್ತಾ ಕೂತಿದ್ದೀವಿ. ನೀನು ಯಾರ್ಯಾರನ್ನೋ ಸಾಕೋತೀಯ, ಯಾರ್ಯಾರನ್ನೋ ಮಗಳು ಅಂತೀಯ. ನಾನು ಇಲ್ಲೇ ಇದ್ದೀನಿ, ನಮ್ಮ ಮನೇಲಿ ನಾನು ಕೂತಿದ್ದೀನಿ. ಯಾವ ಸಿನಿಮಾದಲ್ಲೂ ಇಲ್ಲ, ಯಾವ ಮೀಡಿಯಾದಲ್ಲೂ ಇಲ್ಲ, ಯಾವ ಸೀರಿಯಲಲ್ಲೂ ನಾನಿಲ್ಲ. ನಾನು MA ಹಿಸ್ಟ್ರಿ ಕಟ್ಟಿದ್ದೀನಿ. BA ಹಿಂದಿ ಆಗಿದೆ. ಪ್ರವೀಣ್ ಉತ್ತರಾರದ್ ಬರೆದಿದ್ದೀನಿ. ದಕ್ಷಿಣ ಭಾರತ ಹಿಂದಿ ಪ್ರಜಾರಸಭದಲ್ಲಿ ನನಗೆ ಅದು ಹೆವಿಯೆಸ್ಟ್ ರ್ಯಾಂಕ್ ಬಂದಿದೆ. 274 ಈ ಸರಿ ಬಂದಿದೆ. ವೆಬ್ಸೈಟಲ್ಲಿ ನೋಡಿದೆ. ನಾನು ಇನ್ನೂ ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ. ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ಕಾನ್ವೊಕೇಶನ್ ಇದ್ದರೂ ಇರ್ಬೋದು, ಗೊತ್ತಿಲ್ಲ. ಎಷ್ಟು ಅಂತ ಒದ್ದಾಡಲಿ ಡ್ಯಾಡಿ ನಾನು? ಎಷ್ಟು ಅಂತ ಒದ್ದಾಡಲಿ ಹೇಳು ನೀನೆ? ನಾನು ಇನ್ನೂ ಚಿಕ್ಕದು, 11 ವರ್ಷ ನನಗಿವಾಗ. ಸಿನಿ ಅಂಟ್ಕೊಂಡಿದೆ ನನಗೆ. ಸಿನಿ ಅಂಟ್ಕೊಂಡು ಕೂತಿದೆ ನನಗೆ. ನನಗೆ ಬೆನ್ನು ಕುಯ್ದು ಮಗು ತುರುಕಿದ್ದಾರೆ. ತುಂಬ ನೋವಾಗ್ತಿದೆ ಬೆನ್ನು ನನಗೆ. ತುಂಬ ನೋವು ಮಾಡ್ತಿದ್ದಾರೆ, ತುಂಬ ನೋವು ಮಾಡ್ತಾಯಿದ್ದಾರೆ. ಸಿಕ್ಕಾಪಟ್ಟೆ ನೋವು ಮಾಡಿದ್ದಾರೆ ನನಗೆ. ಕಾಲಲ್ಲಿ ಹಾಕಿರೋದ್ನೆಲ್ಲ ನನಗೆ ಹೊಡಿತಾರೆ.
ಎಷ್ಟು ಅಂತ ಅನುಭವಿಸ್ಲಿ. ನಾನು ಅವನ ಲಿಮ್ಕ ಅವಾರ್ಡ್ ಕೊಡು ಅಂತ ನಾನು ಕೇಳಲಿಲ್ಲ. ನಾನು ಕೇಳಿದ್ದು ಇಷ್ಟೇ, ಲಿಮ್ಕ ಅವಾರ್ಡ್ ಹೇಗೆ ತಗೊಂಡೆ ನನಗೂ ಹೇಳ್ಕೊಡೋ ವಿದ್ಯೆನ ಅಂತ ನಾನು ಕೇಳಿದ್ದು ಅಷ್ಟೇ. ನಾನು ಕೇಳಿದ್ದು. ಅವ್ರಂದ್ರು ಕಸ್ದೆ, ನಾನು ನೀನು ಕಸಿ ಅಂತಾನೆ. ಯಾಕೆ ನನಗಿದೆಲ್ಲ ಹೊಡೆದಿದ್ದಾರೆ? ನನಗೆ ಹೊಡೆದಿದ್ದಕ್ಕೆ ಅದಕ್ಕೆ ನಾನು ಖಾಲಿ ನಿವೇಶನ ಕೊಡಿದೆ. ಖಾಲಿ ನಿವೇಶನ ಅಂದರೆ ಖಾಲಿ ಜಾಗಕ್ಕೆ ಕೊಡಿದೆ. ನಾನು ಯಾರು ಇಲ್ದಿರೋ ಜಾಗದಲ್ಲೇ ನಾನು ಅದನ್ನು ಎಸ್ದೆ. ಅದೊಂದು ಇದ್ದಿದ್ರೆ ನನಗೀಗ ವೈಟ್ ಕಲರ್ ಸ್ಲಿಪ್ಪರ್, ಅದು ತುಂಬ ನೋವು ತಿಂದಿದ್ದೀನಿ. ನನ್ನ ಲೈಫಲ್ಲೇ ತುಂಬ ನೋವು ತಿಂದಿದ್ದೀನಿ. ನಿನಗೇನಾದರೂ ಅನ್ನಿಸ್ತಾ ಇದೆಯಾ? ಸಿಕ್ಕಾಪಟ್ಟೆ ಅವಮಾನ ಆಗಿದೆ. ಸುಮ್ಮನೆ ಕೂತಿದ್ರೆ ಇವಳೇನೋ ಅನ್ನೋದೇ ಇಲ್ಲ, ಲಿಮ್ಕ ಏನೋ ಕೇಳ್ತಾನೆ ಇಲ್ಲ ಅಂತ ಅದನ್ನೂ ಅಂದ್ಬಿಟ್ಟು ಅದನ್ನೂ ಹೊಡೆದಾರೆ. ಕೇಳಿದ್ರೆ ಅದಕ್ಕೂ ಹೊಡಿತಾರೆ. ತುಂಬ ಹಿಂಸೆ ಅನುಭವಿಸ್ತಾ ಇದ್ದೀನಿ. ಸುಮ್ಮನಿದ್ರೆ ಸಾಕು. ಯಾಕೆ ಲಿಮ್ಕ ಅವಾರ್ಡ್ ಕೇಳ್ತಿಲ್ಲ ನೀನು ಅಂತ ಅದಕ್ಕೂ ಹೊಡಿತಾನೆ. ಕೇಳಿದ್ರೆ ಅದಕ್ಕೂ ಹೊಡಿತಾನೆ. ತುಂಬ ಹಿಂಸೆ ಆಗಿದೆ ಅಪ್ಪ ನನಗೆ. ಎಷ್ಟು ಅಂತ ಅನುಭವಿಸ್ಲಿ ನಾನು? ಹೇಳೋ ಡ್ಯಾಡ್ ನೀನೆ. ಮಗು ಕೂರಿಸಿದ್ದಾನೆ ಡ್ಯಾಡ್. ನನ್ನ ಒಳಗಡೆ ಮಗು ಕೂತಿದೆ, ಚೂರಾಗಿ ಕರಗ್ತಾ ಇದೆ ದಿನೇ ದಿನೇ. ಮಕ್ಕಳನ್ನ ಸಾಕಕ್ಕೆ ಬಂದಿಲ್ಲ ಅಂದಮೇಲೆ ಇವ್ರಿಗೆಲ್ಲ ಮಕ್ಳು ಹಾಕ್ಬೇಕು. ಬೆಳ್ಕೊನ್ನ ಇಷ್ಟೊಂದು ಹಿಂಸಾಚಾರ, ಇಷ್ಟೊಂದು ಇದು ನನಗೆಲ್ಲೂ ನಾನು ನೋಡಿರಲಿಲ್ಲ. ಸಿಕ್ಕಾಪಡೆ ನೋವಾಗಿದೆ ಡ್ಯಾಡ್. ಸುಮ್ಮನೆ ಕೂರ್ಬೇಕಾಗಿತ್ತು. ನನಗೆ ಹೊಡೆದಿರೋದಕ್ಕೆ ನಾನು ಎಲ್ಲದಕ್ಕೂ ನನ್ನ ಶಪಥ ಹಾಕಿದ್ದು, ನಮ್ಮ ಕೃಷ್ಣನ ಶಪಥ ಅಂತಲೇ ಹೇಳಿ ಹಾಕಿದ್ದೀನಿ. ಅಮ್ಮನ ನೋವು, ನನ್ನ ನೋವು, ಎಲ್ಲರೂ ನೋವು ಅಲ್ಲ ಇದೆ ಅಲ್ಲಿ. ಈಗ ಸಿಕ್ಕಾಪಟ್ಟೆ ನೋವು ಅನುಭವಿಸ್ಬಿಟ್ಟೆ ಡ್ಯಾಡ್. ನಾನು ಸಿಕ್ಕಾಪಟ್ಟೆ ನೋವು ಅನುಭವಿಸ್ಬಿಟ್ಟಿದ್ದೀನಿ. ನೀನು ಹೇಳಿದ್ದು ಒಂದು ನೋವು ತಿನ್ನೋ ಜಾಸ್ತಿ ಅಂತ. ನನಗಿದು ಒಂದು ನೋವು 1000 ನೋವಾಗಿದೆ ಡ್ಯಾಡ್, 1000 ನೋವಾಗಿದೆ. ಎಷ್ಟು ಅಂತ ಅನುಭವಿಸ್ಲಿ ಹೇಳು? ಕಾಲಲ್ಲೆಲ್ಲ ಸ್ಲೌತ್ ಆಗಿದೆ ನನಗೆ. ಫಂಗಸ್ ಅಟ್ಯಾಕ್ ಆಗಿದೆ ಕಾಲು ಬೆರಳಲ್ಲಿ ನನಗೆ. ಒಂದು ಕಾಲಲ್ಲಿ ಫಂಗಸ್ ಆದರೆ ಇನ್ನೊಂದು ಕಾಲು ಬ್ಲ್ಯಾಕ್ ಕಲರ್ ಕಟ್ಟಿದೆ. ಏನು ಮಾಡಲಿ ನಾನೀಗ? ತುಂಬ ಹಿಂಸೆ ಅನುಭವಿಸ್ತಾ ಇದ್ದೀನಿ. ನೀನು ಒಂದಲ್ಲ ಒಂದಿನ ಬರ್ತೀಯ ಅಂತ ಕಾದು ಸಾಕಾಯ್ತು. ನೀನು ಬರ್ತಾನೇ ಇಲ್ಲ. ಅಂದಿದ್ದೆ 12 ವರ್ಷ ಆಗ್ತಿದ್ದಾಗೆ ಬರ್ತೀನಿ, ಅದಾದಮೇಲೆ ಪುನಃ 18 ವರ್ಷಕ್ಕೆ ಬರ್ತೀನಿ ಅಂತ. ಇವಾಗ ನಾನು 11 ವರ್ಷ ಆಗಿದೆ ನನಗೆ. 12 ವರ್ಷ ಕಾಲು ಇಡ್ತಾಯಿದ್ದೀನಿ. ಜುಲೈ 28ಕ್ಕೆ ನನ್ನ ಬರ್ತ್ಡೇ. ನೀನು ಬರ್ತೀಯೋ ಬಿಡ್ತೀಯೋ ದೇವ್ರಿಗೇ ಗೊತ್ತು. ನೀನೇ ದೇವರು, ನಿನಗೇ ಗೊತ್ತದು. ಸಿಕ್ಕಾಪಟ್ಟೆ ನೋವು ತಿಂದ್ಬಿಟ್ಟಿದ್ದೀನಪ್ಪ, ಸಿಕ್ಕಾಪಟ್ಟೆ ನೋವು ತಿಂದಿದ್ದೀನಿ. ನನ್ನ ತಲೆನ ತುಂಬ ತಿಂತಾನೇ ಇದ್ದಾನೆ ಒಬ್ಬ ಕೂತ್ಕೊಂಡು. ಯಾರ ಹತ್ರ ನೋವು ಹೇಳ್ಕೊಬೇಕು, ಏನು ಮಾಡಬೇಕು ಏನೂ ಗೊತ್ತಾಗ್ತಾ ಇಲ್ಲ ನನಗೆ. ಸಿಕ್ಕಾಪಟ್ಟೆ ನಾವು ತಿಂತಾ ಇದ್ದೀನಿ. ತಾತಪ್ಪ. ಕಿಚ್ಚು ಡ್ಯಾಡಿ, ಕಿಚ್ಚು ತಾತ, ಕಿಚ್ಚನು. ಯಾವತ್ತು ಬರ್ತೀಯೋ, ಏನಾಗುತ್ತೋ ಒಂದು ಗೊತ್ತಿಲ್ಲ ನನಗೆ. ಸಿಕ್ಕಾಪಟ್ಟೆ ನೋವಾಗಿದೆ ಡ್ಯಾಡಿ, ಸಿಕ್ಕಾಪಟ್ಟೆ ನೋವಾಗಿದೆ.
ಮೂಗು ಚುಚ್ಚಿಸೋದಕ್ಕೆ 200 ರೂಪಾಯಿ ಕೊಟ್ಟೆ ಅಷ್ಟೇ. ಅದೊಂದೇ ನಾನು ಕುಡಿದು. ಮತ್ತು ಇನ್ನೇನು ಇಲ್ಲ ಡ್ಯಾಡಿ ಹೇಳೋಕ್ಕೆ. ಎಲ್ಲನೂ ಹೇಳ್ಕೊಂಡೆ ಇವಾಗ. ಸ್ಲಿಪ್ಪರಲ್ಲಿ ಹೊಡೆದಿದ್ದಾನೆ ಡ್ಯಾಡ್ ನನಗೆ. ಸ್ಲಿಪ್ಪರಲ್ಲಿ ಹೊಡೆದಿರೋದು ನನಗೆ. ಸಿಕ್ಕಾಪಟ್ಟೆ ನೋವು ತಿಂದೇ ಬಿಟ್ಟೆ ಡ್ಯಾಡ್. ನಾನು ಸಿಕ್ಕಾಪಟ್ಟೆ ನೋವು ತಿಂದಿದ್ದೀನಿ. ಯಾರಿಗೂ ಈ ನೋವು ಗೊತ್ತಿಲ್ಲ, ಅಷ್ಟೊಂದು ನೋವು ನಾನು ಅರವಟ್ಗೆಲ್ಲಿ ತಿಂದಿದ್ದೀನಿ. ಕೇಳಿದ್ರೂ ಹೊಡಿತಾನೆ, ಕೇಳದೇ ಇದ್ರೂ ಹೊಡಿತಾನೆ. ಸಾಕಾಗೋಗಿದೆ ನನಗೆ. ನಮ್ಮ ಅಜ್ಜಿನ ಯಾವಾಗಲೂ ಬಾ ಬಾ ಮನೆಗೆ ಬಾ ಮನೆಗೆ ಬಾ ಅಂತ ಕರ್ದು ಹಾಕ್ತಾರೆ. ಯಾರ ಹತ್ರ ಹೇಳ್ಕೋಬೇಕು, ಏನು ಮಾಡಬೇಕು, ಏನೂ ಗೊತ್ತಾಗ್ತಾ ಇಲ್ಲ. ಪೊಲೀಸ್ಗೂ ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡಿದ್ದೆ ನಾನು, ಸ್ಲಿಪ್ಪರಲ್ಲಿ ಹೊಡಿತಾನೆ ಈ ಥರ ಮಾಡ್ತಾನೆ ಅಂತ. ನಾನೇನು ಅದನ್ನು ಕೊಡು ಅಂತ ನಾನೇನು ಕೇಳಿದೆ, ಅಷ್ಟೊಂದು ಆದ್ಮಿ ನಾನಲ್ಲ. ಹಂಗಾರೆ ಇವನು ಕದ್ದಿರೋದಪ್ಪ ಅವಾರ್ಡಂದು ಹೇಳಪ್ಪ. ಲಿಮ್ಕಾ ಅವಾರ್ಡ್ ಅಂತ ಇದು, ಅದು ಏನೋ ಮೆಸೆಂಟಾ ಕಲರ್ ಗ್ರೀನ್ ಕಲರ್, ಅದು ಯಾವ ಕಲರ್ ಕೊಟ್ಟಿದ್ದಾರೆ, ಅದು ಏನು ಕತೆ ನನಗೆ ಗೊತ್ತಿಲ್ಲ. ಲಿಮ್ಕಾ ಅವಾರ್ಡ್ ಅಂತ ಇದು ಅಂತ ಹೇಳಿ ನನಗೆ ಹೊಡಿತಾನಪ್ಪ. ಸಾಕಾಗೋಗಿದೆ ನನಗೆ. ನನಗೆ ಅವಾರ್ಡ್ ಅದು ಏನಕ್ಕೆ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ನೋವಾಗಿದೆಪ್ಪ, ಸಿಕ್ಕಾಪಟ್ಟೆ ನೋವಾಗಿದೆ. ಸ್ಲಿಪ್ಪರಲ್ಲಪ್ಪ ನಂಗೆ ಹೊಡೆದಿರೋದು. ನಿಂಗೆ ಅವಮಾನ ಸಾಕಾಗಿದೆ ಬಿಡು ಅನ್ಸುತ್ತೆ. ನಿನ್ನ ಮಗಳಿಗೆ ಅಪ್ಪ, ನನಗೇನೆ ಅಪ್ಪ ಹೊಡೆದಿರೋದು. ನೋಡಪ್ಪ ಸರಿಯಾಗಿ. ಸಿಕ್ಕಾಪಟ್ಟೆ ನೋವು ತಿಂದುಬಿಟ್ಟಿದ್ದೀನಪ್ಪ, ತಿಂದಿದ್ದೀನಿ. ಸಿಕ್ಕಾಪಟ್ಟೆ ನೋವು ತಿಂದಿದ್ದೀನಿ ಡ್ಯಾಡ್. ಯಾವಾಗ ಬರ್ತೀಯೋ ಏನು ಎತ್ತಲು ಏನೂ ಗೊತ್ತಿಲ್ಲ ನನಗೆ. ಎಷ್ಟು ಅಂತ ವಿಡಿಯೋ ಅಪ್ಲೋಡ್ ಮಾಡಲಿ ನಾನು ಹೇಳು ಇದ್ರ ಬಗ್ಗೆ. ಈಗಾಗಲೇ 6 ವಿಡಿಯೋ ಅಪ್ಲೋಡ್ ಮಾಡಿದೆ. ಒಬ್ಬರು ನೀನು ಕಾಲ್ ಮಾಡಿ ಮಾತಾಡಿದ್ಯಾ ನನ್ನದು ಹೇಳು ಡ್ಯಾಡಿ. ದಯವಿಟ್ಟು ನಂಗೆ ಯಾವ ದುಡ್ಡು ಕೊಡಬೇಡ, ಏನೂ ಕೊಡಬೇಡ. ನೀನು ಬೇಕು ಡ್ಯಾಡ್ ನನಗೆ. ಐ ಆಮ್ ಯುವರ್ ಡಾಟರ್. ನಾನು ನಿನ್ನ ಮಗಳು ಡ್ಯಾಡಿ, ನಾನು ನಿನ್ನ ಮಗಳು. ನಾನು ನಿನ್ನ ಮಗಳು ಡ್ಯಾಡ್. ದಯವಿಟ್ಟು ಬೇಗ ಬಾ ಡ್ಯಾಡಿ, ನಾನು ನೋಡು ಡ್ಯಾಡಿ. ನೀನೇನೋ ವಿಬ್ಗಯಾರಕ್ಕೆ ಬರ್ತೀನಿ ಅಂದಿದ್ದೆ, ಅಂದರೆ ಮುಂದಿನ ತಿಂಗಳು. ನನಗೀಗ ಏನು ಮಾಡು ಅಂತೀಯ? ನಾನು MAಗೆ ಸೇರ್ಕೊಂಡಿದ್ದೀನಿ. ಸ್ಮಿತಾದವನ ಹೆಸರಲ್ಲೇ ನಾನು MAಗೆ ಸೇರ್ಕೊಂಡಿದ್ದೀನಿ. MA ಇನ್ ಹಿಸ್ಟ್ರಿ ಮಾಡೋಕ್ಕೆ. ಅಸೈನ್ಮೆಂಟ್ ಎಲ್ಲ ಸಬ್ಮಿಟ್ ಮಾಡಾಯಿತು. ಹೇಳು ಡ್ಯಾಡ್, ನಾನು ಇವಾಗ ಏನು ಮಾಡು ಅಂತ ಹೇಳ್ತೀಯ ನನಗೆ? ಎದುರಿಸಿ ಹಾಕ್ತಾರೆ ನಮಗೆ. ದುಡ್ಡು ಕೊಡ್ತೀನಿ, ನಿಮ್ಮ ಅಪ್ಪನ ಬಿಟ್ಕೊಡು ಅಂತಾರೆ. ನಂಗೆ ನೀನು ಬೇಕು ಡ್ಯಾಡ್. ನನಗೆ ನೀನು ನಮ್ಮ ಅಪ್ಪ ಡ್ಯಾಡಿ. ನನಗೆ 1 ರೂಪಾಯಿನೂ ಬೇಕಾಗಿಲ್ಲ. ನಾನು ಕಷ್ಟದಲ್ಲಿದ್ದೀವಿ ನಿಜ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅವ್ರು ಕೊಡೋದು ನನಗೆ ಬೇಕಾಗಿಲ್ಲ. ನಂಗೆ ನೀನು ಬೇಕು ಡ್ಯಾಡ್. ನನಗೆ ಐ ಆಮ್ ಯುವರ್ ಡಾಟರ್ ಆ್ಯಂಡ್ ಗ್ರ್ಯಾಂಡ್ ಡಾಟರ್.
ನನಗೆ ನೀನೇ ಅಪ್ಪ ಮುಖ್ಯ, ಬೇರೆ ಯಾರೂ ಅಲ್ಲ. ಯಾಕೆ ನನಗೀಗ ಎದುರಿಸ್ತಾರೆ ಅಂತ ಗೊತ್ತಾಗ್ತಿಲ್ಲ ನನಗೆ. ನನಗೆ ನೀನು ಬೇಕು, ದುಡ್ಡು ಅಲ್ಲಪ್ಪ ಮುಖ್ಯ, ನಂಗೆ ನೀನು ಮುಖ್ಯ ಅಪ್ಪ. ಯಾಕೆ ನನಗೆ ಕಳಿಸ್ತೀಯ ಡ್ಯಾಡಿ? ಅಯ್ಯೋ ಡ್ಯಾಡ್, ಬೇಗ ಬಾ ಡ್ಯಾಡಿ, ಬರ್ತೀನಿ. ಯಾಕಪ್ಪ ನನಗಿಷ್ಟೊಂದು ಹಿಂಸಾಚಾರ? ದಿನೇ ದಿನೇ ನಿನ್ನ ಬಾಲಂಗೋಚಿಗಳಂದ್ರೆ ಅದನ್ನಲ್ಲಪ್ಪ, ನೀನು ಸಾಕೊಂಡಿದೀಯಲ್ಲ ಒಂದು ಹುಚ್ಚಿನ, ಅದೇನೇ ಅಪ್ಪ. ನೀನು ಸಾಕಿದೆಯಲ್ಲ ಯಾವುದೋ ಒಂದು ಮಗುನ, ದುಗ್ಗುನ ಮನೇಲಿ ನೋಡ್ಕೋತಾ ಇದೆಯಲ್ಲ, ಅದರದ್ದೇ ನನಗಿಲ್ಲಿ ಕಾಟ ಆಗಿರೋದು. ನಾನು ನಿನ್ನ ಮಗ